ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಜಯರಾಜ್ ಅವರಿದ್ದರು. ಅವರು ತಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದರು. ಈ ಸಂಚಿಕೆಯಲ್ಲೂ ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ಅವರ ಆಧ್ಯಾತ್ಮಿಕ ಜೀವನದ ಇನ್ನೂ ಅನೇಕ ವಿಷಯಗಳನ್ನು, ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋರಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಣ್ಣವರೇ, ಈ ಸಂಚಿಕೆಗೆ ನಿಮಗೆ ಸ್ವಾಗತ. ಅಣ್ಣವರೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ನೀವು ರಾಜಸ್ಥಾನ ಮೌಂಟ್ ಆಬುಗೆ ಹೋಗಿದ್ರಿ ಅಂತ. ಅಲ್ಲಿ ದಾದಿ ದೀದಿಯರನ್ನು ಸಹ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ದಾದಿ ದೀದಿಯರಲ್ಲಿ ನೀವು ಏನು ವಿಶೇಷತೆಗಳನ್ನು ಕಂಡ್ರಿ? ಆ ದಾದಿ ದೀದಿಯಲ್ಲಿ ವಿಶೇಷತೆ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಷ್ಟು ಪ್ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ರು. ಭಾವನೆಗಳು ತೋರಿಸ್ತಾಯಿದ್ರು ನಮಗೆ. ನಾವು ಹೇಗೆ ನಡಿಬೇಕು ಅನ್ನೋ ಮಾರ್ಗದರ್ಶನ ಮಾಡ್ತಾಯಿದ್ರು. ಹೇಳ್ತಾಯಿದ್ರು, ಈಗೀಗೆ ನಡೆದ್ರೆ ನೀವು ಹಿಂಗೆ ಮುಂದುವರಿಬೋದು ಅಂತ. ಬರೀ ಹೇಳ್ತಾ ಇದ್ರೆ ಇಲ್ಲ ಅಥವಾ ಅವರು ನಡೆದು ತೋರಿಸ್ತಿದ್ರು? ಖಂಡಿತ ನಮ್ಮ ಜೊತೆಯಲ್ಲಿ ನಡೆದು ತೋರಿಸೋರು. ಬರೀ ಹೇಳ್ತಿರ್ಲಿಲ್ಲ, ಅವರು ನಮ್ಮ ಜೊತೆಯಲ್ಲಿ ನಡೆದು ತೋರಿಸೋರು. ಹಾಗೆ ನೀವು ರಾಜಸ್ಥಾನಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ಅಷ್ಟು ವರ್ಷಗಳ ಹಿಂದೆ ಇಲ್ಲಿಂದ ಹೇಗೆ ಹೋಗಿದ್ರಿ ಅಲ್ಲಿಗೆ? ಅಷ್ಟು ವರ್ಷ ಹಿಂದ್ಗಡೆ ಏನಪ್ಪ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ಅದು ರಾಜಸ್ಥಾನ ತುಂಬಾ ದೂರ, ಅದು ವ್ಯವಸ್ಥೆನೂ ಇರಲಿಲ್ಲ. ಅದು ಬಹಳ ಕಷ್ಟಕರವಾದ ವಿಷಯ. ಇದು ಏನಪ್ಪ ಅಂದರೆ, ಅವಾಗೆಲ್ಲ ರಿಸರ್ವೇಷನ್ ಇಲ್ಲ. ಜನರಲ್ ಟಿಕೆಟ್ಗಳು ತಗೊಂಡು ರಾಜಸ್ಥಾನ ಹೋಗಬೇಕು. ರಿಸರ್ವೇಷನ್ ಅಂದರೆ ಟ್ರೈನಲ್ಲಿ. ಅವಾಗೆಲ್ಲ ಟ್ರೈನ್ ಆದರೂ ಸಹ ಡೈರೆಕ್ಟ್ ಅಂತೂ ಇರಲಿಲ್ಲ. ಡೈರೆಕ್ಟ್ ಇರಲಿಲ್ಲ. ಬೆಂಗಳೂರಿಂದ ಸೂರತ್ಗೆ ಹೋಗಬೇಕಾಗಿತ್ತು, ಸೂರತ್ತಿಂದ ಬಾಂಬೆಗೆ ಹೋಗಬೇಕಾಗಿತ್ತು, ಬಾಂಬೆಯಿಂದ ಅಹಮದಾಬಾದ್ ಹೋಗಬೇಕಾಗಿತ್ತು, ಅಹಮದಾಬಾದಿಂದ ಅಬ್ಬು ರೋಡ್ ಹೋಗ್ಬೇಕು. ಇಷ್ಟು ಟ್ರೈನ್ಗಳು ಚೇಂಜ್ ಮಾಡಬೇಕು. ಇಲ್ಲಿಂದ ಒಂದು ಟ್ರೈನ್ ಇಳಿದು ಇನ್ನೊಂದು ಟ್ರೈನ್ಗೆ ಭಾಳ ದೂರ ಇತ್ತು, ಅದನ್ನು ಅಲ್ಲಿಂದ ಲಗೇಜ್ಗಳು ಸಾಗಿಸ್ಬೇಕು. ತಿರ್ಗಾ ಆ ಲಗೇಜ್ ಎತ್ತಿ ಇನ್ನೊಂದು ಟ್ರೈನ್ಗೆ ಹಾಕಬೇಕು. ಆಮೇಲೆ ಅದನ್ನಾದಮೇಲೆ ಇನ್ನೊಂದು ಟ್ರೈನ್ಗೆ ಹಾಕಬೇಕು. ರಾತ್ರಿ ಸುಮಾರು 10:45, 11 ಗಂಟೆಗೆ ಒಂದು ಟ್ರೈನ್ ಹೋಗೋದು. ಅದಕ್ಕೆ ಕಿಟಕಿ ಬಾಗಿಲೆಲ್ಲ ಏನಿಲ್ಲ, ಅಷ್ಟು ಚಿಕ್ಕ ಟ್ರೈನ್ ಅದು. ರಾತ್ರಿ ಎಲ್ಲ ಓಪನ್ನೇ. ಅಲ್ಲಿ ಹಳ್ಳಿ ಜನಗಳು ಮೇಕೆನೂ ಅದರಲ್ಲೇ, ತರಕಾರಿಗಳು ಅದರಲ್ಲೇ, ಕಿಟಕಿಯಿಂದ ಎತ್ತು ಬಿಸಾಕೋರು, ಬಾಗಿಲಿಂದ ಎತ್ತು ಬಿಸಾಕೋರು. ಒಟ್ಟಿನಲ್ಲಿ ನಾವೆಲ್ಲಿ ಕೂತಿದ್ವಿ ಅಲ್ಲಿ ಕೂತಿರ್ಬೇಕು ಅಷ್ಟೇ, ಬೇರೆ ಜಾಗ ಬಿಟ್ಟರೆ ಸಿಗೋದಿಲ್ಲ. ಅಷ್ಟು ತುಂಬ ಕಷ್ಟ ಇತ್ತು ಅವಾಗ ಹೋಗೋದು. ಸರಿ, ರಾತ್ರಿ ಕೂತ್ಕೊಂಡ್ರೆ ಇನ್ನು ನಾಳೆ ಮಧ್ಯಾಹ್ನಕ್ಕೆ ಒಂದು 12-1 ಗಂಟೆಗೆ ರಾಜಸ್ಥಾನ ಸೇರ್ತಿದ್ದೋ. ಒಂದೇ ದಿನದಲ್ಲ, ನೈಟ್ ಅಲ್ವಣ್ಣ. ಇಲ್ಲಿಂದ ಹೋಗೋದಕ್ಕೆ 2.5-3 ದಿವಸ ಆಗ್ಬಿಡ್ತದೆ ಅಣ್ಣ. ಬೆಂಗಳೂರಿಂದ ರಾಜಸ್ಥಾನ ಹೋಗಕ್ಕೆ 2.5-3 ದಿವಸ ಆಗೋದು. ಇವಾಗನು 2.5 ದಿವಸ ಆಗುತ್ತೆ. ಇವಾಗ ಹೊರಟ್ರು ರಿಸರ್ವೇಷನ್ ಅಲ್ಲಿ ಹೋದ್ರೆ 2.5 ದಿವಸ ಆಗ್ತದೆ. ಅವಾಗ ಒಂದು ಅರ್ಧ ದಿವಸ, 1 ದಿವಸನೇ ಜಾಸ್ತಿ ಆಗ್ಬಿಡೋದು ಲೆಕ್ಕಕ್ಕೆ. ಯಾಕೆಂದ್ರೆ 3 ಟ್ರೈನ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದರಿಂದ ಆ ಥರ ಹೋಗಿ ರಾಜಸ್ಥಾನ ಸೇರ್ತಿದ್ದೋ. ರಾಜಸ್ಥಾನ ಸೇರಿ ಆಮೇಲೆ ಅಲ್ಲಿ ಅಬ್ಬು ರೋಡ್ ಅಂತ ಏನು ಬರ್ತದೆ, ಅಲ್ಲಿ ಇಳಿದ್ಬಿಟ್ಟು ಗೌರ್ಮೆಂಟ್ ಬಸ್ಸಲ್ಲಿ ಹಬ್ಬಗೆ ಹೋಗ್ತಿದ್ದೋ, ಮೌಂಟ್ ಆಬುಗೆ. ಅಲ್ಲಿಂದ ಹೋಗಿ ನಾವು ನಮ್ದು ಆಶ್ರಮ ಸೇರ್ಕೊಂಡು, ಅಂದರೆ ಭಗವಂತನ ಮನೆ ಏನಲ್ಲಿದೆ ಅಬ್ಬು ರೋಡಲ್ಲಿ, ಅಬ್ಬುನಲ್ಲಿ ಅಲ್ಲಿ ಹೋಗ್ತಿದ್ದೋ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಿದ್ದೋ ಅಲ್ಲಿಂದ ಅಲ್ಲಿಗೆ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಲ್ಲಿ ಹೋಗಿ ನಮ್ಮ ದಿನಚರ್ಯಗಳು ಅಲ್ಲಿಂದ ಸ್ಟಾರ್ಟ್ ಆಗೋದು. ಸ್ನಾನ ಮುಗಿಸಿ ಅದು ಮಾಡಿ ಭಗವಂತನ ಮನೆಗೆ ಹೋಗಿ ಭಗವಂತನಿಗೆ ಒಪ್ಪಿಸಿ ನಾವು ಬಂದಿದ್ದೀವಿ ಅಂತ ಹೇಳಿ, ಆಮೇಲೆ ನಾವು ಊಟ ತಿಂಡಿ ಮುಗಿಸಿ ಸಾಯಂಕಾಲ ದೊಡ್ಡವ್ರು ಯಾರು ಇರ್ತಾರೆ ನಮಗೆ, ದಾದಿ ಅಂತ ಏನು ಹೇಳ್ತೀವಿ, ಅವ್ರನ್ನ ಮೀಟ್ ಮಾಡ್ತಿದ್ದೋ. ಅವ್ರನ್ನ ಮೀಟ್ ಮಾಡಿದಾಗ ಅವರು ನಮಗೆ ಎಲ್ಲರನ್ನೂ ಕೂರಿಸ್ಬಿಟ್ಟು, ಹೇಗೆ ಬಂದ್ರಿ, ಏನು ತೊಂದರೆ ಆಯಿತು ನಿಮಗೆ, ಯಾರು ಹುಷಾರಿರ್ಲಿಲ್ವಾ, ಹಾಗೆಲ್ಲ ಏನು ಒಂದು ತಾಯಿ ಒಂದು ಮಕ್ಕಳಿಗೆ ಏನು ವಿಚಾರಿಸ್ತಾರೆ ಅದನ್ನೆಲ್ಲ ರೀತಿಯಲ್ಲೂ ವಿಚಾರಿಸೋರು. ಅವರು ವಿಚಾರಿಸಿ ಒಂದು ಸೋಗಾತ್ ಅಂತ ಕೊಡೋರು, ಭಗವಂತನ ಪರಮಾತ್ಮನ ಮನೆಗೆ ಗಿಫ್ಟು, ಅದನ್ನು ಕೊಡೋರು. ಹೋದ ದಿವಸನೇ ಕೊಟ್ಬಿಡೋರು. ನಮಗೆ ಭಾಳ ಖುಷಿಯಾಗ್ಬಿಡೋದು, ಏನೋ ಬಂದಿದ್ದೀವಿ, ಒಂದು ಗಿಫ್ಟ್ ಸಿಕ್ಬಿಡ್ತು ಅಂತ. ಏನು ಬೇಕಾದ್ರೂ ಕೊಡೋರು, ಶಾಲು ಕೊಡೋರು, ಬೆಡ್ಶೀಟ್ಗಳು ಕೊಡೋರು, ಆಮೇಲೆ ಏನಿದೆ ಅಲ್ಲಿ ಅದರಲ್ಲಿ ಹಾಗೆ ಕೊಡೋರು. ಒಟ್ಟಿನಲ್ಲಿ ಒಂದು ಗಿಫ್ಟ್ ಸಿಕ್ತು ಅನ್ನೋ ಒಂದು ಭಾಳ ಸಂತೋಷ ಆಗೋದು. ಆಮೇಲೆ ನಾವೇನು ಮಾಡ್ತಿದ್ದೋ,
ದಿನಚರ್ಯ ಏನಂಗೆ ಅಲ್ಲಿ ಹೇಗೆ ಸ್ಟಾರ್ಟ್ ಆಗೋದು ಅಂತ ಅಂದರೆ 3:45 ಗಂಟೆಗೆ ಒಂದು ರೆಕಾರ್ಡ್ ಹಾಕೋರು. ಆ ರೆಕಾರ್ಡ್ಗೆ ನಾವೆಲ್ಲ ಎದ್ದಾಡಬೇಕಾಗಿತ್ತು. ಎದ್ಬಿಟ್ಟು ಸ್ನಾನಗೇನ ಮುಗಿಸ್ಕೊಂಡು 4 ಗಂಟೆಗೆ ಮೆಡಿಟೇಷನ್ ಮಾಡೋಕ್ಕೆ ಹೋಗಬೇಕು. ಆ ಮೆಡಿಟೇಷನ್ ಮಾಡಿ ತಿರ್ಗಾ ವಾಪಸ್ ಬರ್ತಿದ್ದೋ. 5 ಗಂಟೆಗೆ ವಾಪಸ್ ಬಂದುಬಿಡ್ತಿದ್ದೋ. 4:45 5 ಗಂಟೆವರೆಗೂ ಮೆಡಿಟೇಷನ್ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೋ. ತಿರ್ಗಾ 6:15ಗೆ ಕ್ಲಾಸ್ ಇರ್ತಾಯಿತ್ತು. ಕ್ಲಾಸ್ ಕೇಳಿ ಬಂದು ತಿರ್ಗಾ ತಿಂಡಿ ಮುಗಿಸ್ಕೊಂಡು ಆಮೇಲೆ ತಿರ್ಗಾ 10-10:15 ಗಂಟೆಗೆ ತಿರ್ಗಾ ಕ್ಲಾಸ್ ದೊಡ್ಡವ್ರದ್ದು ಏನಲ್ಲಿ ದಾದಿ ಇದ್ದಾರೆ, ದೀದಿ ಇದ್ದಾರೆ, ಅಣ್ಣೊಂದಿರಿದ್ದಾರೆ, ಸೀನಿಯರ್ಸ್ ಅಣ್ಣೊಂದಿರಿದ್ದಾರೆ, ಅವರು ಕ್ಲಾಸ್ ತಗೊಂಡವರು ಕ್ಲಾಸ್ ಕೇಳ್ತಿದ್ದು. ಆಮೇಲೆ ಅದ್ರ ಮಧ್ಯದಲ್ಲಿ ಏನು ಸಿಗ್ತದೆ, ಏನಾದರೂ ಸೇವೆ ಮಾಡಬೇಕು. ನಾವು ಬರೇ ಇದನ್ನ ಮಾಡಿದ್ರೇನೆ ಸಾಧ್ಯ, ಏನದು ಊಟ ಮಾಡಿ ಮುಗಿಸಿದ್ರೆ ಕ್ಲಾಸ್ ಕೇಳಿದ್ವಿ ಊಟ ಮಾಡಿದ್ವಿ ಆಗೋದಿಲ್ಲ. ಏನಾದರೂ ಸೇವೆ ಮಾಡಬೇಕು. ಸೇವೆ ಮಾಡಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ, ಅದು ಅವ್ರವ್ರ ಇಷ್ಟ. ಇವಾಗ ಏನಾದರೂ ನಾವು ಪಡ್ಕೊಬೇಕು ಅಂದ್ರೆ ನಾವು ಮಾಡಬೇಕು. ಹಾಗೆ ಏನಾದರೂ ಸೇವೆ, ಏನಾದರೂ ಮಾಡಿ, ಕಸ ಗುಡಿಸಿ ಸೇವೆ, ಬಟ್ಟೆ ಒಗಿರಿ ಸೇವೆ, ಒಂದು ಮರ ಎತ್ತಾಕಿ ಸೇವೆ. ಹಾಗೆ ನಾವು ಶುರುವಿನಲ್ಲಿ ಹೋದಾಗ ಏನು ಮಾಡ್ತಿದ್ದೋ ಅಂತ ಅಂದರೆ ಅಲ್ಲಿ ತರಕಾರಿ ಕಟ್ ಮಾಡೋದಿರ್ತಿತ್ತು. ಎಷ್ಟು ಜನ ಇರ್ತಿದ್ರು ಅಂದರೆ ನಾವು ಓದೋ ಸಮಯದಲ್ಲಿ ಅಣ್ಣವ್ರೆ, ನಮ್ಮ ದೊಡ್ಡ ದಾದಿಯವರೇ ಹೇಳಿದ್ರು 250 ಜನ ಪಾರ್ಟಿ ಬಂದಿದ್ದಾರೆ ಅಂತ. 250 ಜನ ಆಗಿನ ಕಾಲಕ್ಕೆ ಅದೇ ದೊಡ್ಡ ಪಾರ್ಟಿ ಅಂತೆ. ಅವರು ಒತ್ತಿ 2-3 ಸತಿ ಹೇಳಿದ್ರು, ಬಹುತ್ ಬಡ ಪಾರ್ಟಿ ಆಗೆ, 250 ಪಾರ್ಟಿ ಆಗೆ. ಹಾಗೆ ಅಷ್ಟು ಜನಕ್ಕೆ ತರಕಾರಿ ಅಷ್ಟು ಜನಕ್ಕೆ ನಾವೇ ಹಚ್ತಿರ್ಲಿಲ್ಲ, ಎಲ್ಲರೂ ಸೇರ್ಕೊಂತಿದ್ರು, ಎಲ್ಲರೂ ಒಂದೊಂದು ಕೈ ಹಾಕ್ತಿದ್ರು. ಹೇಗೆ ಆಗ್ತಿತ್ತು ಗೊತ್ತಿಲ್ಲ. ರೊಟ್ಟಿ ಮಾಡೋರು, ಅಡಿಗೆ ಮಾಡೋರಂತೂ ಅಣ್ಣೊಂದಿರೇನೆ. ಅಡಿಗೆ ಮನೆಗೆ ಯಾರು ಹೋಗ್ತಿರ್ಲಿಲ್ಲ. 250 ಜನಕ್ಕೆ ಅಡಿಗೆ ಅಂದ್ರೆ ಅದು ದೊಡ್ಡ ಇದು. ಅದಕ್ಕೋಸ್ಕರ ಅವರು ಮಧುವನ್ ನಿವಾಸಿ ಅಂದರೆ ಮೌಂಟ್ ಆಬು ನಿವಾಸಿಗಳೇ ಇದ್ರು, ಅವರೇ ಅಡಿಗೆ ಮಾಡೋರು. ಅಲ್ಲಿ ಅಡಿಗೆ ಮನೆಗೆ ಯಾರನ್ನು ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಮತ್ತು ಅವ್ರಿಗೇನು ಬೇಕೋ ಅದನ್ನು ಒದಗಿಸ್ಕೊಡ್ಬೇಕು. ತರಕಾರಿ ಕಟ್ ಮಾಡಿಕೊಡೋದು, ಅವ್ರಿಗೇನು ಅಕ್ಕಿ ಬೇಕು ಎತ್ಕೊಂಡೋಗಿ ಕೊಡೋದು, ಸೌದೆ ಬೇಕು. ಮುಂಚೆ ಎಲ್ಲ ಸೌದೆನಲ್ಲಿ ಅಡುಗೆ ಮಾಡೋರು, ಸೌದೆ ಎತ್ಕೊಂಡೋಗಿ ಕೊಡಬೇಕು. ಹಾಗೆ ದಿನಚರ್ಯದಲ್ಲಿ ನಮ್ಮ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು, ಇಷ್ಟೇ ಮಾಡಬೇಕು ಅಂತ ಏನಿಲ್ಲ, ಮಾಡಲೇಬೇಕು ಅಂತಲೂ ಅವ್ರೇನು ಹೇಳೋದಿಲ್ಲ. ನಮ್ಮ ಖುಷಿಯಿಂದ ನಮ್ಗೆ ಏನು ಸಿಗುತ್ತೆ, ಹೋಗಿದ್ದೀವಿ ಏನೋ ಸ್ವಲ್ಪ ಭಾಗ್ಯ ಮಾಡ್ಕೊಬೇಕು, ಸೇವೆ ಮಾಡಿಬಿಟ್ಟು ಬರಬೇಕು, ಏನು ಸಿಗ್ತದೆ ಅದನ್ನು ಮಾಡ್ತಿದ್ದು. ನೀವು ಮೊದಲನೇ ಸರಿ ಏನು ಹೋಗಿದ್ರಿ? ನಿಮ್ಮ ಗ್ರೂಪಲ್ಲಿ ಎಷ್ಟು ಜನ ಇದ್ರಿ ಅಂದಾಜು? ಅಷ್ಟೊಂದು ನನಗೆ ಸರಿಯಾಗಿ ನೆನಪಿಲ್ಲ. ಒಂದು 15-20 ಜನ ಇದ್ದೋ ಅಂತ ಅನ್ನಿಸ್ತದೆ. ಸರಿಯಾಗಿ ನೆನಪಿಲ್ಲ ನನಗೆ, ಇಷ್ಟೇ ಜನ ಹೋಗಿದ್ದೋ ಅಂತ ಸರಿಯಾಗಿ ನೆನಪಿಲ್ಲ. ಅಷ್ಟು ಜನಕ್ಕೂ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋರ್ಗು 3 ದಿನದ ಊಟ ತಿಂಡಿ ಊಟ ತಗೊಂಡು ಹೋಗ್ತಿದ್ದೋ ಟ್ರೈನಲ್ಲಿ. ಅಷ್ಟು ಜನಕ್ಕೂ ತಗೊಂಡು ಹೋಗ್ತಿದ್ದೋ. ಅದು ಒಂದು ಲಗೇಜ್ ಮತ್ತೆ ಎಲ್ಲರೂ ಎಲ್ಲ ಟ್ರೈನ್ ಜೊತೆ ಯಾಕೆಂದ್ರೆ ಎಲ್ಲ ಆಶ್ರಮ ಏನು ಇಟ್ಟಿದ್ದಾರೆ, ಸೇವಾ ಕೇಂದ್ರ ಏನು ಇಟ್ಟಿದ್ದಾರೆ, ಅವರೇ ಎಲ್ಲ ಪ್ಯಾಕ್ ಮಾಡಿ ತೊಗೊಂಬರೋರು. ಎಲ್ಲೆಲ್ಲಿ ನಾವು ಟ್ರೈನ್ ಇಳಿತೀವಿ, ಇವಾಗ ನಾಷ್ಟ ಟೈಮಿಗೆ ನಾಷ್ಟ, ಊಟ ಟೈಮ್ಗೆ ಊಟ ಅವರೇ 3-3.5 ದಿವಸಕ್ಕೆ ಅವರೇ ಕೊಡೋರು. ಊಟ ಇಲ್ಲಿಂದನೇ ತೊಗೊಂಡೋಗ್ಬೇಕಾಗಿತ್ತು, ನಾವು ಹೊರಗಡೆ ಏನು ತಿನ್ನಂಗಿರಲಿಲ್ಲ. ಹಂಗೆ ಅಲ್ಲಿಂದ ನೀವು ವಾಪಸ್ ಹೋಗ್ಬೇಕಾದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ವಾಪಸ್ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಯಾಕೆಂದರೆ ನಮ್ಮ ಅಪ್ಪ ಅಮ್ಮನ ಮನೆ ಬಿಟ್ಟು ಬರ್ತಿದ್ದೀವಲ್ಲ ಅಂದ್ಬಿಟ್ಟು ಬಹಳ ದುಃಖ ಆಗೋದು. ಅಂಥ ಸುಖ ಯಾರೂ ಕೊಡೋಕ್ಕಾಗೋದಿಲ್ಲ, ಅಂಥ ಸುಖ ಸಿಗ್ತಾಯಿತ್ತು. ಅವ್ರ ಮುಂದೆ ನಾವು ಆ ಗೇಟ್ ಬಿಟ್ಟು ಹೊರಗಡೆ ಬರಬೇಕು ಅಂದರೆ ಕಣ್ಣಲ್ಲಿ ಧಾರಾಹಾರವಾಗಿ ನೀರು ಬಂದುಬಿಡೋದು, ಅಷ್ಟು ಕಷ್ಟ ಆಗೋದು ನಮಗೆ. ಆಮೇಲೆ ನಮ್ಮನ್ನು ಹೇಗೆ ಅಲ್ಲಿಂದ ಕಳಿಸ್ಕೊಡೋರು ಅಂತ ಅಂದರೆ, ಅಲ್ಲಿ ಏನು ಸೀನಿಯರ್ಸ್ ದೊಡ್ಡ ಅಕ್ಕಂದಿರು ಅಣ್ಣೊಂದಿರಿದ್ದಾರೆ, ಲೈನಿಗೆ ಬಂದು ನಿಂತ್ಕೊಳೋರು. ಒಂದು ನಮ್ಮದೇ ಅಂದರೆ ಆಶ್ರಮದ್ದೇ ಒಂದು ಬಸ್ ಇತ್ತು ನಮ್ಮ ಹತ್ರ. ಆ ಬಸ್ನಲ್ಲಿ ಎಲ್ಲರೂ ಕೂರಿಸಿ, ಆಮೇಲೆ ಯಾರಾದರೂ ಒಬ್ಬರು ಸೀನಿಯರ್ ಟೀಚರು ಬಸ್ಸಲ್ಲಿ ಹೋಗಿ ಒಬ್ಬೊಬ್ಬರಿಗೂ ದೃಷ್ಟಿ ಕೊಟ್ಟು ಇರೋ ಡ್ರೈ ಫ್ರೂಟ್ಸು, ಅದು ಏನು ಕಲ್ಸಕ್ಕರೆ ಬಾದಾಮಿ ಅದನ್ನೆಲ್ಲ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಎಲ್ರಿಗೂ ಕೊಟ್ಟು ದೃಷ್ಟಿ ಕೊಟ್ಟು ಅವರಿಗೆ ಗೋಸುನ್ ಕಂಸುನ್ ಅಂತ ಒಂದು ಪದ ಹೇಳೋರು. ಬೇಗ ಹೋಗಿ ಬೇಗ ಬನ್ನಿ, ಬೇಗ ಬನ್ನಿ ಹಾಗೆ ಹೇಳಿ ನಮ್ಮನ್ನು ಅಲ್ಲಿಂದ ಕಳಿಸೋರು.
ಪ್ರತಿಯೊಬ್ಬರೂ ನಾವು ಅಲ್ಲಿಂದ ಬಸ್ ಬಿಟ್ಟು ಎಲ್ಲಿ ಮರೆ ಆಗ್ತದೆ ಅಲ್ಲಿವರೆಗೂ ಎಲ್ಲರೂ ಹೀಗೆ ಟಾಟಾ ಮಾಡೋರು. ನಾವು ಅದನ್ನು ಬಗ್ಗೆ ನೋಡ್ತಿದ್ದೋ. ಆ ಸೀನ್ ನಾವು ನೆನೆಸ್ಕೊಳಂಗೆ ಇಲ್ಲ, ಆ ಥರ ಇರ್ತಿತ್ತು. ನೀವು ಹೇಳ್ತಾ ಇದ್ರೆ ನನಗೂ ನನ್ನ ಕಣ್ಣು ಮುಂದೆನೇ ಆ ಸೀನ್ ಕಾಣಿಸ್ತಾ ಇದೆ. ಹೌದು. ನಿಮಗೆ ಎಷ್ಟು ಖುಷಿ ಆಗಿರ್ಬೇಡ. ಶುರುವಿನಲ್ಲಿ ಹೋದಾಗ ನಮಗೆ ಆಗ ಅನ್ನಿಸ್ತು. ಆಮೇಲೆ ಅಲ್ಲಿಂದ ನಾವು ಒಂದು ಫಸ್ಟ್ ಸತಿ ಹೋದಾಗ ಆಗೈತು. ಆಮೇಲೆ ಒಂದು 6 ತಿಂಗಳು ಬಿಟ್ಟು ಒಂದು ಏನು ನಮ್ಮ ರಾಜ್ಯದ ಇವರು ರಾಷ್ಟ್ರಪತಿ ಅಲ್ಲ, ಇವರೇನು ಪ್ರೈಮ್ ಮಿನಿಸ್ಟರು ರಾಜೀವ್ ಗಾಂಧಿಯವರು, ಪ್ರೈಮ್ ಮಿನಿಸ್ಟರ್ ಅವರು ಮಧುವನ್ಗೆ ಅಂದರೆ ನಮ್ಮ ರಾಜಸ್ಥಾನ್ ಮೌಂಟ್ ಆಬುಗೆ ಬರೋರಿದ್ದರು. ಬರೋದಿರೋದ್ರಿಂದ ನಮ್ಮನ್ನು ಒಂದು ಸೇವೆಗೋಸ್ಕರ ಕರೆಸ್ಕೊಂಡಿದ್ರು, ಕಾರ್ಪೆಂಟ್ರ್ ಸೇವೆಗೋಸ್ಕರ. ನೀವು ಕಾರ್ಪೆಂಟರ್ ಅಂತ ನಿಮ್ಮನ್ನ ಮತ್ತೆ ಯಾಕೆಂದ್ರೆ ಬೆಂಗಳೂರಿಂದ ಕರೆಸಿದ್ರು? ಹೌದು, ಬೆಂಗಳೂರಿಂದ ನಮ್ಮನ್ನು ಖಾಸಾಗಿ ಕರೆಸ್ಕೊಂಡಿದ್ರು. ಸರಿ, ನಮ್ಮದು ಅದೊಂದು ದೊಡ್ಡ ಭಾಗ್ಯ. ಒಂದು ರೂಮು ಡೆಕೋರೇಷನ್ ಮಾಡಿ ಕೊಡಬೇಕಾಗಿತ್ತು. ಸರಿ, ಆಮೇಲೆ ನಾನು ಹೋಗೋ ಅಷ್ಟೊತ್ತಿಗೆ ಫಸ್ಟು 1-2 ದಿವಸ ನಮಗೆ ಬೇರೆ ಒಂದು ಪಾತ್ರೆ ತೊಳೆಯೋ ದುಡ್ಡಿ ಕೊಟ್ಟಿದ್ರು. ಯಾಕೆಂದ್ರೆ ನಮ್ಗೆ ಏನು ಗೊತ್ತಿರಲಿಲ್ಲ. ನಮ್ಮ ದೊಡ್ಡವರು ಏನು ಸೀನಿಯರ್ ಇದ್ದಾರೆ ಅವ್ರು ಹೇಳಿ ಕಳಿಸಿದ್ರು, ಅಲ್ಲಿ ಏನು ಸೇವೆ ಕೊಡ್ತಾರೆ ಅದನ್ನು ಮಾಡಬೇಕು. ಅಂದರೆ ಇಲ್ಲಿಂದ ಕಳಿಸ್ಬೇಕಾದ್ರೆ ಹೌದು, ನಮಗೆ ಹೇಳಿ ಕಳಿಸಿದ್ರು. ನಾನು ಇಂಥ ಸೇವೆನೇ ಮಾಡ್ತೀನಿ ಅಂತ ಹೇಳಬಾರ್ದು. ನೀವು ಅವ್ರೇನು ಸೇವೆ ಕೊಡ್ತಾರೆ, ಅವ್ರು ಕೊಡ್ತಾರೆ ಅದನ್ನು ನೀವು ಮಾಡೋಕ್ಕೆ ರೆಡಿ ಇರಬೇಕು ಅಂತ. ಸರಿ, ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದ್ರು. ಹೋಗಿ ನಿಂತ್ಕೊಂಡೆ. ಹೋಗಿ ನಿಂತ್ಕೊಂಡಾಗ ಸರಿ ಅವ್ರು ಹೇಳಿದ್ರು, ಇಂಥ ಕಡೆ ಒಂದು ಮೂಟೆನಲ್ಲಿ ಪಾತ್ರೆ ಇದೆ, ಅದನ್ನು ತೊಳೆದು ಒಣಗಿಸಿ ಇಡಬೇಕು. ಯಾರು ಹೇಳಿದ್ರು ಅಂತ ನೆನಪಿದೆಯಾ? ಇದು ನಮ್ಮ ರತ್ನಮೋಹಿನಿ ದಾದಿ ಅಂತ ಇದ್ದಾರೆ, ಅವರೇ ಸೇವೆ ಇನ್ಚಾರ್ಜ್. ಅವರು ಅವತ್ತಿಂದನೂ ಇವತ್ತಿನವರೆಗೂ ಅವರೇ ಸೇವೆ ಇನ್ಚಾರ್ಜು, ರತ್ನಮೋಹಿನಿ ದಾದಿ ಅಂತ ಅವ್ರು ಹೇಳಿದ್ರು. ಸರಿ, ನಾನು ದಿವಸ ಬೆಳಗ್ಗೆ ಅಮೃತ ವೇಳೆ ಮುಗಿಸ್ಕೊಂಬರೋದು, ಆ ಪಾತ್ರೆನೆಲ್ಲ ನೀಟಾಗಿ ಬೆಳಗೋದು, ಮಾಡಿ ಮೇಲೆ ತೊಗೊಂಡೋಗಿ ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಚೀಲ ಕಟ್ಟಿ ತಿರ್ಗಾ ತಂದು ಇಡಬೇಕು. ತಿರ್ಗಾ ಮಾರನೇ ದಿವಸ ಅದೇ ಪಾತ್ರೆನ ತೊಳೆದು ಒಣಗಿಸಿ ಇಡಬೇಕು. 2 ದಿವಸ ಆಯಿತು. 2ನೇ ದಿವಸಕ್ಕೆ ನಾನು ಒಂದು ಡೈನಿಂಗ್ ಹಾಲ್. ನೀವು ಬೇಜಾರು ಅನಿಸ್ಲಿಲ್ಲ? ನೀವು ಇಲ್ಲಿಂದ ಕಾರ್ಪೆಂಟ್ರು ಇದ್ರೆ ಪಾತ್ರೆ ಇಲ್ಲ, ನನಗೆ ಅದು ಬೇಜಾರು ಒಂದಾಗಲಿಲ್ಲ. ಏನಪ್ಪ ಅಂತಂದರೆ ಒಂದು ಮನಸ್ಸಿಗೆ ನೋವಾಗ್ತಿತ್ತು. ಏನು ಅಂದರೆ ಅಲ್ಲಿ ನಮ್ಮ ಸೀನಿಯರ್ ಅಕ್ಕೊಂದಿರೆಲ್ಲ ಏನಿದ್ದಾರೆ ಆ ಮಾಡಿ ಮೇಲೆ ತಲೆ ಒಣಗಿಸ್ಕೊಳಕ್ಕೋಸ್ಕರ ಬರೋರು. ನಾನು ಒಬ್ಬ ಅಲ್ಲೇ ಮಾಡಿ ಮೇಲೆ ಈ ಪಾತ್ರೆ ಒಣಗಿಸ್ಕೊಂಡು ಅಲ್ಲೊಬ್ಬ ನಾನು ಕೂತ್ಕೊಂಡಿರ್ತಿದ್ದೆ. ಇವರೆಲ್ಲ ಮಾಡಿ ಮೇಲೆ ಬಂದಾಗ ನನಗೆ ನೋವಾಗೋದು. ಏನು ನನ್ನನ್ನು ತಂದು ಹಿಂಗೆ ಹಾಕ್ಬಿಟ್ರು, ಇವರೆಲ್ಲ ಇಲ್ಲಿ ತಲೆ ಒಣಗಿಸ್ಕೊಳಕ್ಕೆ ಬರ್ತಾರೆ, ನಾನು ಇಲ್ಲಿ ಕೂತಿದ್ದೀನಲ್ಲ ಅನ್ನೋ ಒಂದು ಬೇಜಾರಿತ್ತು. ನನ್ನ ಪಾತ್ರೆ ತೊಳೆಗೆ ಬೇಜಾರಾಗಿರಲಿಲ್ಲ, ಇದೊಂದು ಬೇಜಾರಿತ್ತು ನನಗೆ. ಸರಿ ಆಯಿತು, ಭಗವಂತನ ಮನೆಗೆ ಏನೋ ಒಂದು ಸೇವೆ ಸಿಕ್ಕಿದೆ ಅಂತ ಮಾಡಿದೆ. 2 ದಿನ ಮಾಡಿದೆ. ಆಮೇಲೆ ಒಂದು ಮಧ್ಯಾಹ್ನ ಊಟದ ಟೈಮ್ಗೆ ಹೋಗಿ ಒಂದು ಡೈನಿಂಗ್ ಹಾಲ್ನಲ್ಲಿ ಊಟ ಎತ್ಕೊಂಡು ಕೂತ್ಕೊಂಡಾಗ ನಾನು ಕೂತ್ಕೊಂಡ ಟೇಬಲ್ನಲ್ಲಿ ನಮ್ಮ ಕಾರ್ಪೆಂಟ್ರ್ ಇನ್ಚಾರ್ಜ್ ಏನಿದ್ರು, ಅಲ್ಲಿ ಕಾರ್ಪೆಂಟ್ರ್ ಇನ್ಚಾರ್ಜ್ ಡಿಪಾರ್ಟ್ಮೆಂಟ್ನವ್ರು ಏನಿದ್ರು, ಅವರು ಆ ಟೇಬಲ್ ಮೇಲೆ ಕೂತಿದ್ರು. ನಾನಾಗೆ ಕೇಳಲಿಲ್ಲ, ಊಟ ಮಾಡ್ತಿದ್ದೆ. ಅವ್ರು ಕೇಳಿದ್ರು, ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಏನು ಸೇವೆಗೆ ಬಂದಿದ್ದೀರಾ? ನಾನು ಕಾರ್ಪೆಂಟ್ರ್ ಸೇವೆಗೆ ಬಂದಿರೋದು, ನನಗೆ ಬೇರೆ ಏನೋ ಸೇವೆ ಕೊಟ್ಟಿದ್ದಾರೆ ಅಂತ. 2 ದಿವಸದಿಂದ ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಅವ್ರು ಹೇಳಿದ್ರು, ಅವರು ನಿಮ್ಮನ್ನು ಕಳಿಸ್ತವ್ರು ನಮಗೆ ಇದು ಟೆಲಿಗ್ರಾಮ್ ಮಾಡಿದರು, ಆದರೆ ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಅಷ್ಟೊತ್ತಿಗೆ ಆ 2 ದಿವಸ ಗ್ಯಾಪ್ನಲ್ಲಿ ಅಲ್ಲೇ ಇರೋ ಕಾರ್ಪೆಂಟ್ರುಗಳು ಏನು ಮಾಡಿದರು, ಒಂದು ದಪ್ಪ ಫ್ರೇಮ್ಗಳಲ್ಲಿ ಫ್ರೇಮ್ ಮಾಡಿ ನಿಲ್ಲಿಸ್ಬಿಟ್ಟಿದ್ರು ಅದನ್ನು ಕಟ್ಟಿಗೆನಲ್ಲಿ. ಆ ಕಟ್ಟಿಗೆ ಎಲ್ಲ ತುಂಬ ದಪ್ಪ ಕಟ್ಟಿಗೆಗಳು, 2 ಇಂಚ್ ದಪ್ಪ 2.5 ಇಂಚ್ ಅಗಲದಲ್ಲಿ ಅದು ಮಾಡಿ ನಿಲ್ಲಿಸಿದ್ರು. ಸರಿ, ನಾನು ಅಲ್ಮೇರಾ ಫ್ರೇಮ್ ಅದನ್ನು ಮಾಡಬೇಕು ಅಂತ. ಪ್ರಧಾನಮಂತ್ರಿಗಳು ಬರ್ತಾರೆ ಅಂತ ಅವ್ರು ಕೂತ್ಕೊಳಕ್ಕೆ ಒಂದು ರೂಮ್, ಅವ್ರು ಕೂತ್ಕೊಳಕ್ಕೆ, ಯಾಕೆಂದ್ರೆ ಅವಾಗ ಅಷ್ಟೇ ಜಾಗ ಇದ್ದಿದ್ದು, ಅದನ್ನ ಕೂತ್ಕೊಳಕ್ಕೆ ಒಂದು ರೂಮ್ ಬೇಕಾಗಿತ್ತು. ಸರಿ, ಆ ರೂಮ್ನ ರೆಡಿ ಮಾಡಬೇಕಾಗಿತ್ತು. ಸರಿ, ನಾನು ಹೋಗಿ ನೋಡಿದೆ, ಅದನ್ನು ಎಲ್ಲ ಫ್ರೇಮ್ ಎಲ್ಲ ಮಾಡಿ ನಿಲ್ಲಿಸಿದ್ದಾರೆ. ಅವ್ರು ಹೇಳಿದ್ರು, ಇದಕ್ಕೆ ದರ್ವಾಜ ಹಾಕಿದ್ರು, ಬಾಗಿಲುಗಳು ಹಾಕಿದ್ರು. ನಾನು ಹೇಳಿದೆ, ಏನಕ್ಕಿದು? ಅವ್ರು ಹೇಳಿದ್ರು, ಇದು ಕಬೋರ್ಡ್ ಈ ಥರ ಮಾಡ್ತಾರ ಅಂತ ಕೇಳಿದೆ ನಾನು ಅವರಿಗೆ. ಯಾಕೆಂದರೆ ನಾವು ಬರೀ ಶೋರೂಮ್ಗಳು ಮಾಡಿ ಪ್ಲೇವುಡ್ನಲ್ಲಿ ಕೆಲಸ ಮಾಡಿ ನಮ್ಗೆ ಅಭ್ಯಾಸ ಆಯಿತು. ನೀವು ಪ್ಲೇವುಡ್ನಲ್ಲಿ ಮಾಡ್ತಿದ್ರಿ? ಪ್ಲೇವುಡ್ನಲ್ಲಿ ಮಾಡ್ತೀವಿ. ಅಲ್ಲಿ ಪ್ಲೇವುಡ್ನಲ್ಲಿ ಮಾಡೋದು ಗೊತ್ತೇ ಇಲ್ಲ. ಶುರುವಿನಲ್ಲಿ ಎಲ್ಲ ಹಿಂಗೆ ಮರದಲ್ಲೇ ಹಲಿಗೆನಲ್ಲೇ ಮಾಡೋರು. ಪ್ಲೇವುಡ್ ಸ್ಟಾರ್ಟ್ ಮಾಡಿದ್ದೆ ನಮ್ಮಿಂದ. ನಾನು ಅವರಿಗೆ ಸೀನಿಯರ್ ಅಣ್ಣವ್ರಿಗೆ ಕೇಳಿದೆ, ನಿಮ್ಮ ಹತ್ರ ಪ್ಲೇವುಡ್ ಇದೆಯಾ? ಪ್ಲೇವುಡ್ ಲೋಡ್ ಗಟ್ಟಲೆ ಇದೆ ಅಂದರು. ಸರಿ, ಇದನ್ನು ಕಿತ್ತಾಕ್ಬಿಡ್ಲ ಅಂದೆ. ನೆಕ್ಸ್ಟ್ ಸಂಕಲ್ಪ ಮಾಡಲಿಲ್ಲ ಅಣ್ಣವ್ರು.
ಹ್ಮ್ ಕಿತ್ತಾಕ್ಬಿಡಿ ಅಂದರು. ಹ್ಮ್ ಯಾಕೆ ಕಿತ್ತಾಕ್ತೀರಾ ಏನು ಕೇಳಲಿಲ್ಲ ಅವರು. ಇದನ್ನು ಕೇಳಿದ್ರೆ ಅವ್ರ ಕಿತ್ತಾಕಂದ್ರು. ಇದನ್ನು ಕಿತ್ತಾಕ್ಬಿಡ್ಲಾ ಅಂತ ಹೇಳಿದೆ. ಕಿತ್ತಾಕ್ಬಿಡಿ ಅಂತ ಹೇಳಿದ್ರು. ಸರಿ, ಆಮೇಲೆ ಕಿತ್ತಾಕ್ಬಿಟ್ಟೆ. ಆ ತಕ್ಷಣ ಊಟ ಮಾಡ್ಕೊಂಬಂದಿದ್ದು ಆ ತಕ್ಷಣ ಎಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ಹೊಸ ಪ್ಲೇವುಡ್ ಎಲ್ಲ ತೊಗೊಂಡು ಎಲ್ಲ ಕ್ಲೀನಾಗಿ ಅದು ಆವ ಸೈಜ್ಗಳ ರೆಡಿ ಮಾಡಿ ಅದಕ್ಕೆಲ್ಲ ವೈಟ್ ಫಾರ್ಮಿಕ್ ಆಸಿಡ್, ವೈಟ್ ಅಂದರೆ ವೈಟ್, ಇನ್ನೇನು ಬರಬಾರ್ದಲ್ಲಿ ಅದನ್ನು ಮಾಡಿ ಡೋರ್ಗಳೆಲ್ಲ ಹಾಕಿ ಡೋರ್ಗಳ ಮೇಲೆ ಡಿಸೈನ್ ಎಲ್ಲ ಮಾಡಿ ಎಲ್ಲ ಕಂಪ್ಲೀಟು ರೆಡಿ ಮಾಡಿದೆ. ಕಂಪ್ಲೀಟ್ ರೆಡಿ ಮಾಡಿ ಆಮೇಲೆ ಅದಕ್ಕೆ ಒಂದು ಬಾಗಿಲು ಮಾಡಿದ್ದೆ ನಾನು, ಹೋಗೋದು ಎಂಟ್ರೆನ್ಸ್ ಬಾಗಿಲು. ಅದು ಹೇಗಿತ್ತು ಅಂತಂದರೆ ಕೆಳಗಡೆ ತಾವರೆ ಹೂವು, ಅದ್ರ ಮೇಲ್ಗಡೆ ಡೋರ್ ಇತ್ತು, ಗ್ಲಾಸ್ ಡೋರ್ ಇತ್ತು. ನೋಡಿದ್ರೆ ಅದು ತಾವರೆ ಹೂವು ಇದೆ ಅನ್ನಂಗೆ ಆ ಥರ ಡೋರ್ ಇತ್ತು. ಅದು ಯಾರನ್ನ ಇದಾರ ಅಂತ ನೋಡೋದಕ್ಕೆ ಮಾತ್ರ ವೈಟ್ ಗ್ಲಾಸ್ ಇತ್ತು ಆಗಿತ್ತು. ಭಾಳ ಖುಷಿ ಆಗ್ಬಿಟ್ರು ಅಲ್ಲಿ ಮಧುವನ್ ಏನು ಮೌಂಟ್ ಆಬೂನಲ್ಲಿ ಪ್ಲೇವುಡ್ನಲ್ಲಿ ಬಾಕ್ಸ್ಗಳು ಇದು ಕಬೋರ್ಡ್ಗಳು ಮಾಡ್ಬೋದು, ಪ್ಲೇವುಡ್ನಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ನೋಡಿ. ಅಲ್ಲಿ ನಮ್ಮ ದಾದಿ ಪಿ ಎ ಏನಿದ್ರು, ನಮ್ಮ ಪ್ರಕಾಶ್ ಮಣಿ ದಾದಿ ಪಿ ಎ ಏನಿದ್ರು, ಅವ್ರು ಹಾಕಿರೋದು ನನಗೆ ಸನ್ಮಾನ ಬ್ಯಾಡ್ಜ್ ಇದ್ದು. ಅವರು ನಮಗೆ ಕೆಲಸ ನೋಡಿ ನಮ್ಮ ಕೆಲಸ ನೋಡಿ ಒಂದು ಸನ್ಮಾನ ಮಾಡಿದ್ರು. ಆಮೇಲೆ ಆ ಸೇವೆ ಮುಗೀತು. ಸೇವೆಯಿಂದ ನಾನು ರಿಟರ್ನ್ ವಾಪಸ್ ಬಂದೆ. ತಿರ್ಗಾ ಆಮೇಲೆ ಸೇವೆನ ನೋಡಿ ದಾದಿಯರು ಅವರೇನು ಎಲ್ಲರೂ ಇಷ್ಟಪಟ್ಟರು, ಎಲ್ಲರೂ ಮಾತಾಡ್ಸಿದ್ರು ನನ್ನ. ಯಾರ್ಯಾರು ವಿಶೇಷವಾಗಿ ಫಸ್ಟ್ ಟೈಮ್ ನೀವು ಪ್ಲೈವುಡ್ ಅಲ್ಲಿ ಮಾಡಿದ್ರಿ. ಹೌದೌದು, ಯಾರ್ಯಾರು ನಮ್ಮನ್ನು ಮಾತಾಡ್ಸಿರ್ಲಿಲ್ಲ ಎಲ್ಲರೂ ಬಂದು ನನ್ನನ್ನು ಮಾತಾಡ್ಸಿದ್ರು. ನೀವು ಅಲ್ಲಿ ರಾಜೀವ್ ಗಾಂಧಿ ಅವ್ರು ಮೀಟ್ ಮಾಡಿದ್ರೆ? ಇಲ್ಲ, ಆದರೆ ಏನಾಗಿತ್ತು ಅಂತಂದರೆ ನಾವು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದೆ. ಯಾಕೆಂದರೆ ಸೀನಿಯರ್ಸ್ ಎಲ್ಲ ಮುಂದೆ ಇರ್ತಾರೆ, ನಾವು ಸೇವಾದಾರಿಗಳು, ನಾವು ಮುಂದೆ ಹೋಗೋದು ಬೇಡ ಅಂದ್ಬಿಟ್ಟು ನಾನು ಹಿಂದೆ ನಿಂತ್ಕೊಂಡಿದ್ದೆ. ನಮ್ಮ ಪ್ರಕಾಶ್ ಮಣಿ ದಾದಿ ಪಿ ಎ ಏನಿದ್ದಾರೆ ಇವತ್ತು ಮುನ್ನಿಬೈನ್ ಅಂತ ಹೇಳ್ತೀವಿ ನಾವು ಅವ್ರನ್ನ, ಅವ್ರು ಹೇಳ್ತಾರೆ ಕಾರ್ಪೆಂಟರ್ ಬಾಯ್ ಇದರ ಫೋಟೋ ನಿಕಾಲ್ನ ಅಂತ. ಆದರೆ ಇಲ್ಲಿಂದ ನಾನು ಅಲ್ಲಿ ಹೋಗಕ್ಕೆ ಆಗ್ತಿರ್ಲಿಲ್ಲ, ಜನ ರಶ್, ಅಷ್ಟು ಜನ ಇದ್ರು ಅಲ್ಲಿ. ಅದೊಂದು ಚಾನ್ಸ್ ಕಳ್ಕೊಂಬಿಟ್ಟೆ ನಾನು. ಅಲ್ಲಿಂದ ಆಯಿತು, ನಮ್ಗೆ ಅಲ್ಲಿಂದ ಸನ್ಮಾನ ಮಾಡಿ 1-2 ದಿವಸ ಇಟ್ಕೊಂಡು ಆಮೇಲೆ ನಾನು ವಾಪಸ್ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದು ಇನ್ನೊಂದು 6 ತಿಂಗಳಾದಮೇಲೆ ತಿರ್ಗಾ ನಮಗೆ ಬುಲಾವ್ ಅಂದರೆ ನಮ್ಮನ್ನು ಕರೆಸ್ಕೊಂಡ್ರು ಅಲ್ಲಿಗೆ. ಮತ್ತೆ ಆವಾಗ ಏನು ಸೇವೆ ಇತ್ತು ಅಂದರೆ ನಮ್ಮದು ಗೋಲ್ಡನ್ ಜುಬ್ಲಿ ನಡೀತಾ ಇತ್ತು 50 ವರ್ಷದ್ದು ಅಲ್ಲಿ ರಾಜಸ್ಥಾನದಲ್ಲಿ. ಅದಕ್ಕೆ ನಮ್ಮ ಸೇವೆ ಬೇಕಾಗಿತ್ತು ಅವರಿಗೆ, ಕಾರ್ಪೆಂಟರ್ ಸೇವೆ ಬೇಕಾಗಿತ್ತು. ಅಲ್ಲಿ ಕಾರ್ಪೆಂಟರ್ ಭಾಳ ಕಡಿಮೆ ಇದ್ದರು. ಇವಾಗ ಸಾಕಷ್ಟು ಇದ್ದಾರೆ ಬಿಡಿ, ಅವಾಗ ಭಾಳ ಕಡಿಮೆ ಇದ್ದರು. ಸರಿ, ಏನು ಮಾಡಬೇಕು ಅಲ್ಲಿ ಅಂತ ನಾವು ಹೋಗಿದ್ದಾಗ ಒಂದು ಪ್ಲ್ಯಾನ್ ಮಾಡ್ದೋ. 3 ಕಿಲೋಮೀಟರ್ಗೆ ಒಂದೊಂದು ಗೇಟ್ಗಳು ಹಾಕಬೇಕು. ಅಬ್ಬು ರೋಡಿಂದ ಹಿಡಿದು ಅಬ್ಬು ನಮ್ಮದು ಮೌಂಟ್ ಆಬೂವರೆಗೂ 3 ಕಿಲೋಮೀಟ್ರಿಗೆ ಒಂದೊಂದು ಗೇಟ್ಗಳು ಫಿಕ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ದೋ. ಆ ಗೇಟ್ಗಳು ಹೇಗೆ ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡ್ದೋ. ಅದನ್ನು ಲಾಸ್ಟ್ಗೆ ನಾವೊಂದು 3-4 ಜನ ಸೇರಿಕೊಂಡು ಅದನ್ನು ಪ್ಲ್ಯಾನ್ ಮಾಡಿ ವುಡ್ನಲ್ಲಿ ಅಂದರೆ ಪ್ಲೇವುಡ್ ಸೀಟ್ನಲ್ಲಿ, ಇವಾಗ ಬೇರೆ ಇದರಲ್ಲಿ ಮಾಡೋಕೆ ಹೋದ್ರೆ ಕಷ್ಟ ಆಗ್ತದೆ. ಪ್ಲೇವುಡ್ ಸೀಟ್ನಲ್ಲಿ ಅದನ್ನು ಬಾಕ್ಸ್ ಟೈಪ್ ಹೊಡೆದ್ಬಿಟ್ಟು ಒಂದು ಕಮಾನ್ ಥರ ಮಾಡಿ ಒಂದೊಂದು ಆರ್ಚ್ ಹಾಕ್ಬಿಡೋಣ, ಬಸ್ ಹೋಗೋಷ್ಟು ಜಾಗ ಬಿಟ್ಬಿಟ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ದೋ. ಅದು ಅವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ಆ ಥರ ಸ್ಟಾರ್ಟ್ ಮಾಡಿ ಅದೊಂದು ಅದೊಂದು ಮೇಳ ನಡೀತು. ಆ ಮೇಳನ ನಾವು ಯಾವತ್ತೂ ನೆನೆಸ್ಕೊಳಕ್ಕೆ ಆಗೋದಿಲ್ಲ. ರಾಜಸ್ಥಾನ್ಗೆ ಹೋದವ್ರಿಗೆ ಗೊತ್ತಾಗ್ತದೆ. ಹಬ್ಬನಲ್ಲಿ ಒಂದು ಗ್ರೌಂಡ್ ಇದೆ, ಒಂದು ದೊಡ್ಡ ಗ್ರೌಂಡ್ ಇದೆ. ಆ ಗ್ರೌಂಡ್ ಫುಲ್ ಪೆಂಡಾಲ್ ಹಾಕಿದ್ರು ಆ ಪ್ರೋಗ್ರಾಮ್ಗೆ. ಆಮೇಲೆ ನಿಮಗೆ ಎಲ್ಲಿ ನೋಡಿದ್ರೂ ಬರೀ ವೈಟ್ ಬಟ್ಟೆರೇನೆ, ಬೆಟ್ಟಗಳೆಲ್ಲ ಬರೀ ವೈಟ್ ಬಟ್ಟೆರೇನೆ. ಅಂದರೆ ಆ ಪ್ರೋಗ್ರಾಮ್ಗೋಸ್ಕರ ಫುಲ್ ದೊಡ್ಡ ಪೆಂಡಾಲ್ ಅಂತಂದರೆ ಅದು ಆ ಗ್ರೌಂಡು ನೋಡಿದ್ರೆ ನೀವು ಯಾವಾಗ ಸುಮ್ಮನೆ ನೀವು ಹೋದಾಗ ಗೊತ್ತಾಗ್ತದೆ. ದೊಡ್ಡ ಗ್ರೌಂಡು, ಆ ದೊಡ್ಡ ಗ್ರೌಂಡಲ್ಲಿ ಫುಲ್ಲಾಗೆ ಪೆಂಡಾಲ್ ಹಾಕಿದ್ರು. ಎಲ್ಲ ರೀತಿ ಫಂಕ್ಷನ್ಗಳಿತ್ತು ಅಲ್ಲಿ, ಏನೇನೋ ನಮ್ಮದು ನಡೀತದೆ ಆ ಫಂಕ್ಷನ್ಗಳ್ದು ಸ್ಟಾಲ್ಗಳು ಮಾಡಿದರು. ಅದು ನೋಡೋದಕ್ಕೆ 2 ಕಣ್ಣು ಸಾಲದಣ್ಣವ್ರೆ ಅಂಥ ಪ್ರೋಗ್ರಾಮ್ ಮಾಡಿದ್ರು. ಆಮೇಲೆ ನನಗೆ ಆ ಪ್ರೋಗ್ರಾಮ್ನಲ್ಲಿ ಏನು ಸೇವೆ ಕೊಟ್ಟಿದ್ರು ಅಂದರೆ ಅದು ಗೇಟ್ಗಳೆಲ್ಲ ರೆಡಿ ಮಾಡಿ ಫಿಕ್ಸ್ ಮಾಡ್ದೋ. ಆಮೇಲೆ ಅವರು ಸೀನಿಯರ್ ಅಣ್ಣ ಏನು ಇದ್ರು ಅಂದರೆ, ನೋಡಿ ಒಂದೊಂದು ಸ್ಟೇಟಿಂದ ಒಂದೊಂದು ಪ್ರೊಸೆಷನ್ ಬರ್ತದೆ, ಲಾರಿ ತೊಗೊಂಡು ಅದರಲ್ಲಿ ಡೆಕೋರೇಷನ್ದು ಐಟಮ್ಗಳು ಬರ್ತದೆ. ಅದನ್ನು ನೀವು ಹೇಗೆ ಮಾಡಬೇಕು
ಅದನ್ನು ನೀವು ನೋಡ್ಕೊಬೇಕು. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಬೇಕು ಆ ವ್ಯಾನ್ಗಳು, ಅದು ಜವಾಬ್ದಾರಿ ನಿಮ್ಮದು ಅಂತ ಒಪ್ಸಿದ್ರು. ಸರಿ, ಅದನ್ನು ಅದೇ ರೀತಿ ರೆಡಿ ಮಾಡೋದು. ಅವರೇನು ತೊಗೊಂಬಂದಿದ್ರಲ್ಲ ಅದನ್ನು ಲಾರಿಗೆ ಕಟ್ಟೋದು, ಆಮೇಲೆ ಅದು ಹೆಂಗೆ ಫಿಕ್ಸ್ ಮಾಡಬೇಕು. ಅವ್ರ ಕಡೆಯವರು ಬಂದಿದ್ದರು, ನಮ್ಮದು ಒಂಚೂರು ಪ್ಲ್ಯಾನು, ಅವ್ರದ್ದು ಒಂದು ಚೂರು ಪ್ಲ್ಯಾನು ರೆಡಿ ಮಾಡಿಕೊಂಡು, ಯಾಕೆಂದರೆ ಫಸ್ಟೇ ಕೇಳಿದ್ದು, ನಿಮ್ಮ ಕಡೆಯಿಂದ ಕಾರ್ಪೆಂಟ್ರ್ ಬರ್ತಾರಾ, ಅದನ್ನು ರೆಡಿ ಮಾಡೋರು ಬರ್ತಾರಾ, ಬಂದ್ರೂ ಒಂದೇ ಥರ ಇರಬೇಕು, ಇಲ್ಲ ನೀವು ಹೇಳ್ದಂಗೆ ನಾವು ಕೇಳಿ, ಇಲ್ಲ ನಾವು ಹೇಳ್ದಂಗೆ ನೀವು ಕೇಳಿ, ಹಾಗೆ ಎಲ್ಲ ಮಾತಾಡಿಕೊಂಡು ಸರಿ ಇವರು ಸೀನಿಯರ್ ಅಣ್ಣವ್ರು ಹೇಳಿದ್ರು, ಅವರು ಜಯರಾಜ್ ಭಾಯ್ ಏನು ಹೇಳ್ತಾರೆ ಆ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸರಿ, ಅದೇ ಥರ ಎಲ್ಲ ರೆಡಿ ಆಯಿತು. ಸೇವೆ ಭಾಳ ಅದ್ಭುತವಾಗಿ ಸೇವೆ ಆಯಿತು. ಅಷ್ಟು ದೊಡ್ಡ ಪ್ರೋಗ್ರಾಮ್ ಅಂತ ಇದ್ರೆ, ಅಷ್ಟು ದೊಡ್ಡ ಪ್ರೋಗ್ರಾಮ್ನಲ್ಲಿ ನೀವು ಭಾಗವಹಿಸಿ ನಿಮಗೇನು ಅನ್ನಿಸ್ತು? ನನಗೆ ಹೇಳೋಕ್ಕಾಗದಿರೋಂಥ ಖುಷಿ ಅಣ್ಣ, ಅಷ್ಟೇ, ಬೇರೆ ಏನೂ ಆಗಲಿಲ್ಲ. ತಡ್ಕೊಳಕ್ಕಾಗದಿರೋಂಥ ಖುಷಿ. ಯಾಕೆ ಅಂದರೆ ಇಷ್ಟು ದೊಡ್ಡ ಸೇವೆ ನನಗೆ ಸಿಗ್ತಲ್ಲ ಅನ್ನೋ ನನ್ನ ಸೌಭಾಗ್ಯ ಅನ್ನೋದು ಅದೊಂದು ನನಗೆ ಭಾಳ ಇತ್ತು. ಅದೊಂದು ನನಗೆ ಮರೆಯೋಕ್ಕೆ ಇವತ್ತಿನವರೆಗೂ ನಾನು ಮರೆಯೋದಿಲ್ಲ ಅಣ್ಣ. ನಾನು ಯಾವಾಗ ನೆನೆಸ್ಕೊತೀನಿ. ಆದರೆ ನೀವು ಸೇವೆಗೆ ಅಂತ ಅಷ್ಟೊಂದು ದಿನ ಅಲ್ಲಿಗೆ ಹೋಗ್ತಿದ್ರಿ, 15 ದಿನ 12 ದಿನ ಹಂಗೆಲ್ಲ. ಮನೆಯೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರು? ಮನೆಯಲ್ಲೆಲ್ಲ ಮನೆ ನಡೆಸೋದಕ್ಕೆ ಬೇಕಲ್ಲ? ಮನೆಯಲ್ಲಿ ನಡೆಸೋದಕ್ಕೆ ಅದಕ್ಕೆಲ್ಲ ನಾವು ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಇತ್ತು. ನಿಮ್ಮನೇಲಿ ಯಾರು ರಿಸ್ಟ್ರಿಕ್ಷನ್ ಮಾಡ್ತಿದ್ದಿಲ್ಲ? ಯಾರು ಯಾರು ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ನಾವೆಲ್ಲರೂ ಈ ಮಾರ್ಗದಲ್ಲಿ, ಅಂದ್ರೆ ನಾವು ಜ್ಞಾನದಲ್ಲಿ ನಡೀತಾ ಇರೋದು. ಆದ್ರೂ ನಿಮ್ ಮಾಡೋಂಥ ಕೆಲಸ ಬಿಟ್ಟು ಅಲ್ಲಿ ಹೋಗ್ತೀರಿ ಅಂತ ಅಂದ್ರೆ ನಮ್ಮ ಮನೆಯವರೇ ಸಹಯೋಗ ಕೊಡೋರು. ನೀವು ಹೋಗಿ ಸೇವೆ ಮಾಡ್ಕೊಂಬನ್ನಿ, ಭಗವಂತನ ಮನೆ ಸೇವೆ ಮಾಡಿ. ಅವರೇ ನಮಗಿಂತ ಮುಂಚೆ ಅವರೇ ಹೇಳೋರು, ನೀವು ಭಗವಂತನ ಮನೆಗೆ ಹೋಗಿ ಸೇವೆ ಮಾಡಿ. ಹಾಗೆ ನಮಗೆ ಇದು ಮಾಡೋರು. ನೀವು ಅಷ್ಟೊಂದು ದಿನ ಅಲ್ಲಿ ಹೋಗ್ತಿದ್ರಿ, ಸರಿ, ನಿಮ್ಮ ಮನೆಯಲ್ಲೂ ಕಳಿಸಿದ್ರು, ಸರಿ. ನೀವು ಬೆಂಗಳೂರಲ್ಲಿ ಏನು ವರ್ಕ್ ಮಾಡ್ತಿದ್ರಿ, ಆ ವರ್ಕ್ಗಳೆಲ್ಲ ನಿಂತೋಗ್ತಿದ್ದಿಲ್ಲ? ಅಂದರೆ ಮುಂಚೆನೇ ನಮಗೆ ಇದು ಗೊತ್ತಾಗ್ತಿತ್ತು, ಏನು ನಾವು ಅಲ್ಲಿಗೆ ಹೋಗಬೇಕು ಅಂತ. ಅಷ್ಟೇ ನಾವು ವರ್ಕ್ ತೊಗೊತಿದ್ದೋ ನಾವೇ. ಆ ವರ್ಕ್ ತಗೊಂಡು ಆ ವರ್ಕ್ನ ಅಷ್ಟಕ್ಕೆ ಮುಗಿಸ್ತಿದ್ದೋ. ನಮ್ಮದೇನು ನಾವು ಜ್ಞಾನಕ್ಕೆ ಬಂದಂಥ ಸಮಯದಲ್ಲಿ, ಅಂದರೆ ಸೇವಾ ಕೇಂದ್ರಕ್ಕೆ ಬಂದಂಥ ಸಮಯದಲ್ಲಿ ಅಂಥ ದೊಡ್ಡ ಕೆಲಸ ಏನು ಮಾಡ್ತಿರಲಿಲ್ಲ. ನಾವು ಸಣ್ಣ ಕೆಲಸ ಮಾಡಿಕೊಂಡೇ ನಾವು ಮುಂದೆ ಬಂದಿದ್ದು. ಹಂಗಾಗಿ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡ್ಕೊತಿದ್ದೋ. ಮಾಡಿಬಿಟ್ಟು ನಮಗೆ ಗೊತ್ತಾಗ್ತಿತ್ತು ಅದು ಏನಂತ, ಇಷ್ಟು ದಿನ ನಾನು ಅಲ್ಲಿ ಹೋಗ್ತೀನಿ, ಆಮೇಲೆ ಬಂದು ಇದನ್ನು ಮಾಡ್ಬೋದು ಅಂತ. ನಾವು ಮುಂಚೆ ಅಕಸ್ಮಾತ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಪಾರ್ಟಿಗಳ ಹತ್ರ ಮಾತಾಡ್ತಿದ್ದೋ, ನಾನು ಈ ಥರ ಹೊರಗಡೆ ಹೋಗ್ತಾಯಿದ್ದೀನಿ, ನಾನು ಬರೋದು ಇಷ್ಟು ದಿನ ಆಗ್ತದೆ, ಆಮೇಲೆ ಇದನ್ನು ಮುಗಿಸ್ಕೊಡ್ಬೋದಾ ಅಂತ. ಅವ್ರ ಒಪಿನಿಯನ್ ಆಯಿತು, ನೀವು ಬಂದು ಮಾಡಿಕೊಡಿ ಅಂತ ಹೇಳಿದರೆ ಆ ಥರ ಒಪ್ಪಿಕೊಂಡು ನಾವು ಹೋಗಿ ಆ ಸೇವೆ ಮಾಡ್ಕೊಂಬಂದು ಆಮೇಲೆ ಕೆಲಸ ಮತ್ತೆ ಅಷ್ಟಕ್ಕೆ ನಿಲ್ಲಿಸಿ ಹೋಗಿ ಮತ್ತೆ ಬಂದು ಕಂಟಿನ್ಯೂ ಮಾಡ್ತಿದ್ರಿ. ನೀವು ಕಾರ್ಪೆಂಟ್ರ್ ವರ್ಕು ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ, ನಿಮ್ಮ ಟೀಮ್ ವರ್ಕ್ ಇರ್ತಿತ್ತು, ಇಲ್ಲ 2-3 ಜನ ಆದರೂ ಇರ್ತಿದ್ರಿ. ನೀವಂತೂ ಹೋಗ್ತಿದ್ರಿ, ಸರಿ. ಉಳಿದವರು ಉಳಿದವ್ರು ಏನು ಮಾಡ್ತಿದ್ದೋ ಅಂತ ಅಂದರೆ, ನಾವು ನಾವು ಆಶ್ರಮಕ್ಕೆ, ಅಂದರೆ ಈ ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಹತ್ರ ಜನ ಇದ್ದರು. ಸುಮಾರು 25-30 ಜನ ಇದ್ದರು ನಮ್ಮ ಹತ್ರ ಕೆಲಸ ಮಾಡ್ಕೊಂಡು. ಫುಲ್ ಟೀಮ್ ಇತ್ತು ನಮ್ಮ ಹತ್ರ. ಸರಿ, ಆಮೇಲೆ ನಾನು ಈ ಜ್ಞಾನಕ್ಕೆ ಬರೋ ಸಮಯದಲ್ಲಿ ಏನಾಯಿತು ಅಂತ ಅಂದರೆ, ಅವ್ರ ಕಡೆಯಿಂದ ನಮಗೊಂಚೂರು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಮ್ಮ ಹತ್ರ ಅಡ್ವಾನ್ಸ್ಗಳು ತೊಗೊಂಡು ಕೆಲಸಕ್ಕೆ ಬರದೇ ಇರೋದು, ನಮಗೆ ಟೈಮ್ಗೆ ಕೆಲಸ ಮಾಡಿಕೊಡೋಕ್ಕಾಗದೇ ಇರ್ಬೋದು, ಹಂಗೆಲ್ಲ ಮಾಡಿ ನಮಗೆ ತೊಂದರೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಏನು ಆಶ್ರಮಕ್ಕೆ, ಅಂದರೆ ಈ ಜ್ಞಾನಕ್ಕೆ ಬರೋದಕ್ಕೆ ಮುಂಚೆನೇ ಹೊರಗಡೆ ಕೆಲಸ ಎಲ್ಲ ಸ್ಟಾಪ್ ಮಾಡ್ತಾ ಬಂದೆ. ಹೊರಗಡೆ ಕೆಲಸ ಸ್ಟಾಪ್ ಮಾಡ್ತಾ ಬಂದೆ. ಆ ಸ್ಟಾಪ್ ಮಾಡ್ತಾ ಬಂದಾಗ ನಮಗೆ ನಾವು ಅಷ್ಟರಲ್ಲಿ ಒಂದು ಅಂಗಡಿ ಮಾಡಿಕೊಂಡು, ನಮ್ಮ ಹೆಂಗಸರನ್ನೇ ಹೋಗಿ ನಾವು ಜ್ಞಾನಕ್ಕೆ ಹೋಗೋಣ, ನಮಗೆ ಒಂದು ಅಂಗಡಿ ಅಂತ ಮಾಡ್ಕೊಳೋಣ, ನಾವು ಆಶ್ರಮಕ್ಕೆ ಹೋಗ್ತಾ ಇದೀವಲ್ಲ ಅಂತ ಅವರೇ ಒಂದು ಅಂಗಡಿ ನೋಡಿಕೊಂಡು, ಅವರೇ ಒಂದು ಬಾಡಿಗೆ ಮಾತಾಡಿಕೊಂಡು ಅವರೇ ಬಂದಿದ್ದರು. ಸರಿ, ಅಲ್ಲಿ ತ್ರಿಮೂರ್ತಿ ಫರ್ನಿಚರ್ ಅಂತ ಒಂದು ಹೆಸರಿಟ್ಟು ಅದಕ್ಕೆ. ಅಲ್ಲಿಂದ ಆಚೆಗೆ ನಾವು ಯಾರನ್ನೂ ಹೊರಗಡೆ ಕೆಲಸಕ್ಕೆ ಇಟ್ಕೊತಿರ್ಲಿಲ್ಲ. ಯಾಕೆಂದರೆ ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದಿಲ್ಲ, ಹೊರಗಡೆ ಎಲ್ಲೂ ತೊಗೊತಿಲ್ಲ, ಅಂಗಡಿನಲ್ಲಿ ಬರೋ ಕೆಲಸಗಳು ಅಷ್ಟೇ ಮಾಡ್ಕೊತಿದ್ದೋ. ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ, ಯಾರು ಬೇಕಾದರೂ ಯಾವಾಗ ಬೇಕಾದ್ರೂ ನಮ್ಮನ್ನು ಸೇವೆ ಕರಿಬೋದು, ಅದಕ್ಕೋಸ್ಕರ ನಾವು ಸೇವೆಗೆ ಹೋಗಬೇಕಾಗತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ತೊಗೊತಿದ್ದೋ. ಅಕಸ್ಮಾತ್ ನಾವು ಆ ಕೆಲಸ ಮಾಡ್ಕೊಡೋಕ್ಕಾಗಲಿಲ್ಲ ಅಂತ ಅವ್ರಿಗೆ ಟೈಮ್ ಹೇಳ್ತಿದ್ದೋ, ಈ ವಾರದಲ್ಲಿ ಆಗಲ್ಲ, ನೆಕ್ಸ್ಟ್ ವಾರದಲ್ಲಿ ಕೊಡ್ತೀವಿ ಅಂತ. ಆ ಥರ ಒಪಿನಿಯನ್ ತೊಗೊಂಡು ನಾವು ಅಂಗಡಿ ಮಾಡಿಕೊಂಡು ಹೊರಗಡೆ ಕೆಲಸ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ದೋ. ನಾವು ಆಶ್ರಮಕ್ಕೆ ಬರೋದಕ್ಕೆ ಮುಂಚೆ, ಅದಕ್ಕೆ ಮುಂಚೆ ನಮಗೆ ಚೆನ್ನಾಗಿ ಕೆಲಸ ನಡೀತಿತ್ತು.
ಆದರೆ ನಮಗೆ ಬೇಡ ಅನ್ನಿಸ್ತು, ನಿಲ್ಲಿಸ್ಬಿಟ್ಟಿದ್ದೀವಿ. ಹಾಗಾಗಿ ಇದನ್ನು ನಡೆಸ್ಕೊಂಬಂದು ಅಣ್ಣವ್ರೆ. ಯಾವಾಗ ಬೇಕೋ ನೀವು ಯಾವಾಗ ರಾಜಸ್ಥಾನಕ್ಕೆ ಹೋಗ್ಬೇಕೋ ಅವಾಗ ಅಂಗಡಿ ಹೌದು, ಅಂಗಡಿ ಬಂದ್ ಮಾಡಿ ಹೋಗ್ತಿದ್ದೋ ನಾವು. ಅಣ್ಣವ್ರೆ, ನೀವು ನಿಮ್ಮ ಜೀವನದ ಅನುಭವಗಳನ್ನು ತುಂಬ ಚೆನ್ನಾಗಿ ವರ್ಣನೆಯಿಂದ ನಮ್ಮ ಕಣ್ಣಿಗೆ ಕಾಣೋ ಥರ ಎಕ್ಸ್ಪ್ಲೇನ್ ಮಾಡಿ ನಮ್ಮ ದರ್ಶಕರಿಗೆ ತಿಳಿಸ್ಕೊಟ್ರಿ. ಇನ್ನೂ ನಿಮ್ಮ ಹತ್ರ ತಿಳ್ಕೊಬೇಕಾದಂಥದ್ದು, ನಿಮ್ಮ ಅನುಭವಗಳಿಂದ ತಿಳ್ಕೊಬೇಕಾಗಂಥದ್ದು, ನಿಮ್ಮ ಅನುಭವಗಳನ್ನು ಕೇಳಬೇಕಾಗಂಥದ್ದು ತುಂಬ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸಮಯ ಕೊಟ್ಟು ನಮ್ಮ ದರ್ಶಕರಿಗೆ ನಿಮ್ಮ ಜೀವನದ ಪೂರ್ಣ ಅನುಭವನ ತಿಳಿಸ್ಕೊಡ್ಬೇಕು. ನಿಮ್ಮ ವಿಶೇಷ ಸಮಯವನ್ನು ಇದಕ್ಕೋಸ್ಕರ ತೆಗೆದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣವರು ರಾಜಸ್ಥಾನಕ್ಕೆ ಹೋಗಿ ಅವರ ಅನುಭವಗಳನ್ನು ಹೇಗೆ ವಿವರವಾಗಿ ಹೇಳಿದರು, ಕಣ್ಣಿಗೆ ಕಾಣಿಸೋ ಥರ. ಅವರ ಜೀವನದ ಇನ್ನೂ ಅನೇಕ ಅನುಭವಗಳನ್ನು ನಮ್ಮ ಜೊತೆ ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ಳೋರಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.